ನಮಸ್ಕಾರ. ಈ ವಿಡಿಯೋದಾಗ ನಾವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮೊಬೈಲ್ ಆ್ಯಪ್ನ ಮೊಬೈಲ್ನಲ್ಲಿ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ನೋಡೋಣ. ನಮ್ಮ ಮೊಬೈಲ್ ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಪ್ಲೇಸ್ಟೋರ್ನಲ್ಲಿ ಮೇಲ್ಗಡೆ ಸರ್ಚ್ ಬಾಕ್ಸಲ್ಲಿ KSCBC ಅಂತ ಸರ್ಚ್ ಮಾಡಿದ್ರೆ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಪ್ ಓಪನ್ ಆಕತ್ತೆ. ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಪ್ ನಮ್ಮ ಮೊಬೈಲ್ನಾಗ ಇನ್ಸ್ಟಾಲ್ ಆಗುತ್ತೆ. ಚಲೋ ನೆಟ್ವರ್ಕ್ ಮತ್ತು ಇಂಟರ್ನೆಟ್ ಸ್ಪೀಡ್ ಇರೋಂಥ ಮೊಬೈಲ್ನಾಗ ಆ್ಯಪ್ ಇನ್ಸ್ಟಾಲ್ ಮಾಡಿರಿ. ಯಾಕಂದ್ರೆ ಮುಂದೆ ಗಣತಿ ಮಾಡೋ ಟೈಮ್ದಾಗ ಯಾವುದೇ ರೀತಿ ನೆಟ್ವರ್ಕ್ ತೊಂದರೆ ಆಗಲಾರ್ದಂಗೆ. ನಮ್ಮ ಮೊಬೈಲ್ನಾಗ KSCBC ಆ್ಯಪ್ ಇನ್ಸ್ಟಾಲ್ ಆದ ನಂತರ ಕೆಳಗಡೆ ಅನ್ಇನ್ಸ್ಟಾಲ್ ಮತ್ತು ಓಪನ್ ಅಂತ ಹೇಳಿ ಬರುತ್ತೆ. ಓಪನ್ ಮ್ಯಾಗ ಕ್ಲಿಕ್ ಮಾಡಿರಿ. ಆ್ಯಪ್ ಈ ಥರ ಓಪನ್ ಆಗುತ್ತೆ. ಇದ್ರಾಗ ಕೆಳಗೆ ಮೊಬೈಲ್ ಸಂಖ್ಯೆ ಇದ್ದಲ್ಲಿ ನಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ಹಾಕಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಬೇಕು. ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿದ ನಂತರ ನಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ 4 ಅಂಕಿದೊಂದು OTP ಬರ್ತದೆ. ಆ OTP ಇಲ್ಲಿ ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು. ನೆನಪಿರಲಿ, OTP ಹಾಕಕ್ಕೆ 30 ಸೆಕೆಂಡ್ ಮಾತ್ರ ಟೈಮ್ ಇರ್ತದೆ. ಅಷ್ಟರೊಳಗಾಗಿ OTP ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿ ಆ್ಯಪ್ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಮೇಲ್ಗಡೆ ನಮ್ಮ ಹೆಸರು ನೋಡ್ಬೋದು. ಗಣತಿ ಸಮಯದಾಗ ನಮಗೆ ಯಾವುದೇ ರೀತಿ ಸಮಸ್ಯೆ ಕಂಡು ಬಂದ್ರೆ ಆಪ್ಷನ್ದಾಗ ಹೆಲ್ಪ್ಲೈನ್ ಆ್ಯಂಡ್ DPM ಕಾಂಟ್ಯಾಕ್ಟ್ ಅಂತ ಹೇಳಿ ಆಪ್ಷನ್ ಕೊಟ್ಟಾರೆ. ನಮಗೆ ಸಂಬಂಧಪಟ್ಟಂತಹ ಜಿಲ್ಲೆವಾರು ಡಿಸ್ಟಿಕ್ ಪ್ರಾಜೆಕ್ಟ್ ಮ್ಯಾನೇಜರ್ ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಎಲ್ಲಿದೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಧನ್ಯವಾದ.